ಯಾರೋ ಕರ್ನಾಟಕದವ್ರ ಒಬ್ಬ ಗಾಡಿ ಲಾಲ್ ಪರಿ ಹಾಯ್ ಸಿಗ್ಯಾರಿ ಪಾಪ ಅವ್ರ ತಂದೆ ಮುರ್ದಜ್ಜಿ. ನಮಸ್ಕಾರ ನಮ್ಮೆಲ್ಲ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಮಂದಿಗೆ ಹಾಯ್ ನಮಸ್ಕಾರ. ನಾನು ನೀವು ಪ್ರೀತಿಯ ಬೆಂಕಿ ಮಾತನಾಡಕತ್ತಾನ್ರಿ. ಹೆಂಗದಾರ ಎಲ್ಲರೂ ಮಸ್ತ್ ಅದರ ತನ್ಕೋತನ್ರಿ. ನಮ್ಮ ಕಮಿಟಿ ಗಣಪತಿ ನಾವ ಬುಕ್ ಮಾಡಕ ಹೋಗಿದ್ವಿ. ಇದರದೆಲ್ಲ ಪ್ರೊಸೆಸ್ ಈ ವಿಡಿಯೋದಾಗ ಹೇಳ್ತೇನ್ರಿ. ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಹಂಗ ಮತ್ ಗಣಪತಿ ಯಾರು ತರಾರ್ದಾರೋ ಆ ಮಂಡಳಗಳಿಗೆ ಈ ವಿಡಿಯೋನ ಶೇರ್ ಮಾಡ್ರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕಮಿಟಿ ಗಣಪತಿಯನ್ನ ಬುಕ್ ಮಾಡಕ ಕೊಲ್ಲಾಪುರದ ಬಾಪಟ್ ಕ್ಯಾಂಪ್ ಹೊಂಟಿದೀವ್ರಿ. ನಾನು ಸ್ಟೋರಿ ಇಟ್ಟಿದ್ದಕ್ಕ ಬಹಳಷ್ಟು ಜನ ಗಣಪತಿ ಎಲ್ಲಿ ತರ್ತೀರಿ ಅಂತ ಹೇಳಿ ನನಗ ಮೆಸೇಜ್ ಮಾಡಿದ್ರಿ. ಪೂರ್ತಿಯಾಗಿ ಹೇಳ್ತಾನು ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಬೆಳಿಗ್ಗೆ ಬೇಗನೆ ಎದ್ದು ಗಾಡಿ ಅದು ಎಲ್ಲ ತೊಳೆದ ಕಿಶನ್ ಪೂಜೆ ಮಾಡಿ ಕಿಶನ್ ನಾವು ಉಗಾರ್ ಮೇಲೆ ಹೊಂಟಿದ್ರಿ. ಉಗಾರ್ ಕಡೆ ಒಂದ್ ಲಾಲ್ ಪರಿ ಅಂತ ಹೇಳಿ ಕಿಶನ್ ಗಾಡಿ ಬರ್ತೈತ್ರಿ ಮಹಾರಾಷ್ಟ್ರದ. ಅದಕ್ಕೊಬ್ಬ ಅವ್ನು ಟಾಟಾ ಎಸ್ ಗುಚ್ಕೊಂಡ್ ಹೋಗ್ಬಿಟ್ಟಿದ್ರಿ. ಆ ಲಾಲ್ ಪರಿದ ಬಾಲ್ಕಿಂದ ಕಿವಿನ ಮುರಿತ್ರಿ ಅಂದ್ರ ಕಣ್ಣಿನ ಮುರಿದೋಗಿತ್ರಿ. ಹಾಸ್ ಹೋದವನ ಇವನ್ ಕೈಯಾಗ ಸಿಗ್ಲಿಲ್ರಿ. ಇವ್ರು ಇರ್ಲ ಕಿಶನ್ ಹಂಗ ಗಾಡಿ ಮುಂದ ಹೊಡ್ಕೊಂಡ್ ಹೋದ್ರಿ. ನಾವೆಲ್ಲಾರು ಹುಡುಗರು ಬೆಳಿಗ್ಗೆ ಚಾ ಕುಡ್ದಿದ್ರಿ. ಅದ್ರ ಸಲುವಾಗಿ ಉಗಾರ್ ಬಸ್ ಸ್ಟ್ಯಾಂಡ್ ಬಾಜುಕೊಂದ ಚಾ ಐತ್ರಿ ಅಂಗಡಿ. ಜಬರ್ದಸ್ತ್ ಚಾ ಕೊಟ್ರಿ. ಅಲ್ಲಿ ಎಲ್ಲಾರು ಕುರ್ಸಿ ಜಬರ್ದಸ್ತ್ ಚಾ ಬಿಸ್ಕೆಟ್ ಅದು ತಿಂದಿವ್ರಿ. ಚಾ ಕುಡ್ಕೋತ ಕೂತಾಗ ಅಲ್ಲಿ ಉಗಾರದಲ್ಲಿ ಇರುವಂತ ಒಂದ್ ದಿಂಡಿ ಬರಾಕತ್ತಿತ್ರಿ. ಯಾಕಪ್ಪ ಅಂದ್ರ ನಿನ್ನೆ ದಿವಸ ಏಕಾದಶಿ ಇತ್ರಲೆ ಅದು ದೊಡ್ಡ ಆಷಾಢಿ ಏಕಾದಶಿ ರೀ. ಅದನ್ನ ನೋಡ್ಕೋತ ಭಜನೆ ಮಾಡ್ಕೋತ ನಿಂತೀವ್ರಿ. ಇದನ್ನೆಲ್ಲ ಮುಗಿಸಿ ನಾವ್ ಬಂದಿವ್ರಿ ನರಸಬವಾಡಿಗೆ. ಯಾಕಪ್ಪ ಅಂದ್ರ ಇಲ್ಲಿ ದೇವ್ರಿಗೆ ಒಂದ್ ಸ್ವಲ್ಪ ನಮಸ್ಕಾರ ಮಾಡಿ ಕಿಸಿಂದ ನಮಗೊಂದೆರಡು ಸಾಮಾನ್ ಬೇಕಾಗಿದ್ರಿ. ಅವ್ರನ್ನ ತಗೊಂಡ್ ಹೋಗ್ಬೇಕಂತ ಹೇಳಿ ಕಿಸಿಂದ ಇಲ್ಲಿ ಬಂದಿವ್ರಿ. ಇಲ್ಲಿ ಬಂದ್ ನೋಡ್ತಲ್ಲ ಎಲ್ಲ ಹಳ್ಳಿ ಎಲ್ಲ ಪುರ ಮ್ಯಾಲ ಬಂದಿತ್ರಿ. ದೇವ್ರ ಗುಣಿ ಅರ್ಧ ಮುನಿಗಿತ್ರಿ. ಮನಕಾಲ ಮಠ ನೀರ್ ಬಂದ್ರು ದೇವ್ರ ದರ್ಶನ ಮಾಡೋದನ್ನ ಬಿಡವಲ್ರಾಗಿದ್ರಿ ಜನ. ಯಾಕಪ್ಪ ಅಂದ್ರ ಅಲ್ಲಿ ಒಳಗಡೆ ಹೋಗಿ ಕಿಸಿಂದ ನಮಸ್ಕಾರ ಮಾಡಿ ಬರಾಕತ್ತಿದ್ರಿ ನೋಡ್ರಿ. ದೇವರ ದರ್ಶನ ಅದೆಲ್ಲ ಮುಗಿಸ್ಕೊಂಡ್ ಕಿಸಿಂದ ನಮಗೊಂದೆರಡು ವಸ್ತುಗಳು ಬೇಕಾಗಿದ್ರಿ. ಅದನ್ನ ತಗೊಳಕ್ ಅಂತ ಹೇಳಿ ಕಿಸಿಂದ ಅಲ್ಲೇ ಇರುವಂತ ಅಂಗಡಿ ಒಳಗ ಹೋದಿವ್ರಿ. ನಾವ ಇದನ್ನ ತಗೊಂಡಿವ್ರಿ. ಮತ್ತೆ ಇದಕ್ಕೆ ಏನಂತ ಹೇಳ್ರಿ. ಮತ್ತೆ ಇದನ್ನ ಎದ್ರ ಸಲುವಾಗಿ ಪೂಜೆ ಮಾಡ್ತಾರೋ ನಿಮ್ಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡ್ರಿ. ಅಲ್ಲಿದೆಲ್ಲ ಬಡ ಬಡ ಕೆಲಸ ಮುಗಿಸ್ಕೊಂಡ್ ಕಿಶನ್ ನಾವ್ ಬಂದಿವ್ರಿ ಇಚ್ಚಲ್ಕರಂಜಿಗೆ. ಇಚ್ಚಲ್ಕರಂಜಿ ಸಿಟಿ ಹೆಂಗೈತ್ ನೋಡ್ರಿ, ಜಬರ್ದಸ್ತ್ ಸಿಟಿ ಐತ್ರಿ. ನಾವ್ ಹೊಗಳಾಕತ್ತಿಲ್ರಿ. ಯಾಕಪ್ಪ ಅಂದ್ರೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬಾಳ ಅದಾರಿ. ಮತ್ತೆ ಕೆಲಸಗಾರರು ನಮ್ ಕರ್ನಾಟಕದಿಂದ ಅಲ್ಲಿಗೆ ಬಹಳಷ್ಟು ಜನ ಹೋಗ್ಯಾರಿ. ಅದ್ರ ಸಲುವಾಗಿ ಚಲೋ ಐತೆ ಅಂತ ಹೇಳಿದ್ರಿ. ನಮ್ಮ ಉತ್ತರ ಕರ್ನಾಟಕ ಇಲ್ಲಿರುವಂತ ಈ ಹಳ್ಳಿಗಳ ಗತೆ ಹೆಂಗ ಅವಾಗ ಇಂಪ್ರೂವ್ ಆಕೈತೆ ಅನ್ನೋದು ಆ ದೇವ್ರಿಗೆ ಗೊತ್ತ್ರಿ. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬರ್ಬೇಕ್ರಿ. ನಮ್ಮಲ್ಲಿ ವರ್ಕರ್ಸ್ ಗಳ ಹುಡುಗರ ಬಹಳ ಜನ ಖಾಲಿ ಅದಾರಿ. ಅದ್ರ ಸಲುವಾಗಿ ನಮ್ಮಲ್ಲಿ ಒಂದ್ 2-3 ಇಂಡಸ್ಟ್ರಿಯಲ್ ಕಂಪನಿಗಳು ಬಂದು ಅಂದ್ರೆ ಬಹಳ ಚಲೋ ಆಕೈತಿ. ಇಚ್ಚಲ್ಕರಂಜಿ ಜಬರ್ದಸ್ತ್ ನಾಷ್ಟಾ ಮಾಡಿ ಕಿಸಿಂದ ಅಲ್ಲಿರದ ಜಾಗ ಬಿಟ್ಟು ಕಿಸಿಂದ ನಾವ್ ಬಂದಿವ್ರಿ ಕೊಲ್ಲಾಪುರದ ಬಾಪಟ್ ಕ್ಯಾಂಪ್ ರೀ. ಈ ಕ್ಯಾಂಪದೊಳಗ ವರ್ಷದ 365 ದಿವಸನು ಗಣೇಶನ ಮೂರ್ತಿ ಮತ್ತು ದುರ್ಗಾದೇವಿಯ ಮೂರ್ತಿಗಳನ್ನ ಮಾಡ್ತಿರ್ತಾರೆ. ನಮ್ಮ ಉತ್ತರ ಕರ್ನಾಟಕ ಮತ್ತು ನಮ್ಮ ಕರ್ನಾಟಕದೊಳಗ 100% ಅಷ್ಟು ಗಣಪತಿಗಳು ಇಲ್ಲಿಂದ ಬರ್ತಾವ್ರಿ. ಇಲ್ಲಿ ಹೋಲ್ಸೇಲ್ ಹಾಗೂ ರಿಟೇಲ್ ದರದಾಗ ನಿಮಗೆ ಗಣಪತಿಗಳು ಸಿಗ್ತಾವ್ರಿ. ನಾವು ನಮ್ಮ ಕಮಿಟಿ ಗಣಪತಿಯನ್ನ ಕೊಲ್ಲಾಪುರದಲ್ಲಿರುವಂತ ಈ ಶಂಭು ಆರ್ಟ್ಸ್ ಒಳಗನ ತಗೋತಿರ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲೇ ಬುಕ್ ಮಾಡಿದ್ವಿ ಗಣಪತಿ. ಇವರ ನೋಡ್ರಿ ಅವ್ರ ಮಾಲಕರ ಶಂಭು ಆರ್ಟ್ಸ್ ನ ಮಾಲಕರ ಅಂದ್ರೆ ಇವರೀ. ಜಬರ್ದಸ್ತ್ ಗಣಪತಿಗಳನ್ನ ಕೊಡ್ತಾರೆ. ನೀವೇನ್ ಈ ಗಣಪತಿ ನೋಡಾಕತ್ತಿರಲ್ಲ ಇದನ್ನ ಗಣಪತಿ ನಾವ ಬುಕ್ ಮಾಡಾವ್ರಿದ್ವಿ. ಇದನ್ನ 35,000 ರೂಪಾಯಿ ಹೇಳ್ರಿ. ಬ್ಯಾಡ ಅಂತ ಹೇಳಿ ಅದ ಸೇಮ್ ಒಳಗ ಸಾಂದ್ ಗಣಪತಿನ ನೋಡಿದ್ರಿ. ಸುಮಾರು 5.5 ಫೂಟ್ ಗಣಪತಿ ಐತ್ರಿ. ಅದು ಲಾಲ್ಬಾಗ್ ರಾಜಾರಿ. ಇದ ನೋಡ್ರಿ ಆ ಗಣಪತಿ ನಾವು ಬುಕ್ ಮಾಡಿದ್ದ. ಈಗ ಅರ್ಧ ಪೇಂಟ್ ಆಗಿತ್ರಿ, ಇನ್ನೊಂದ್ ಅರ್ಧ ಆಗೋದೈತ್ರಿ. ಅವ್ರು ನಮಗೆ ಕರೆಕ್ಟ್ ಮುಂದಿನ ತಿಂಗಳಲ್ಲ ಅದ್ರ ಮುಂದಿನ ತಿಂಗಳ 10ನೇ ತಾರೀಕು ನಮಗೆ ರೆಡಿ ಮಾಡಿ ಕೊಡ್ತಾನ ತಂದ್ರಿ. ನಾವು ಬುಕ್ ಮಾಡಿರುವಂತ ಈ ಗಣಪತಿನ ನಮಗೆ 22,000 ರೂಪಾಯಿ ಹೇಳಿದ್ರಿ. ಆದ್ರ ನಾವ ಕರೆಕ್ಟ್ 15,500 ರೂಪಾಯಿ ಹೊಂದಿಸಿ ಕಿಶನ್ ಬುಕ್ ಮಾಡಿಬಿಟ್ಟು ಇವ್ರ ಕಡೆ 1 ಫೂಟ್ ಇಂತ ಸುಮಾರು 15 ಫೂಟ್ ಮಟ್ಟ ಗಣಪತಿಗಳು ಸಿಗ್ತಾವ್ರಿ. ನೀವು ಏನಾದ್ರೂ ಕಮಿಟಿ ಗಣಪತಿಗಳನ್ನ ತರಬೇಕಂತ ಅನ್ಕೊಂಡಿದ್ರಿ ಅಂದ್ರೆ ಈ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಹಾಕಿರ್ತಾನ್ರಿ. ಅವ್ರು ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗ್ತಾನ್ರಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಧನ್ಯವಾದಗಳು.